ಏನು ಯಾದಗಿರಿಯಲ್ಲಿ ರಾತ್ರೋರಾತ್ರಿ ದೆವ್ವ ಪ್ರತ್ಯಕ್ಷ ಆಗಿದೆ ಅನ್ನೋ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗಿ ಹಂಚಿಕೊಳ್ಳಲು ನ್ಯೂಸ್ ಡೆಸ್ಕ್ ನಿಂದ ನರಸಿಂಹಮೂರ್ತಿ ನನ್ನೊಟ್ಟಿಗೆ ಇದ್ದಾರೆ. ಎಸ್ ನರಸಿಂಹಮೂರ್ತಿ ಅವರೇ, ಏನಿದ್ರು ವಿಚಿತ್ರ ಘಟನೆ ಈ ರೀತಿಯಾಗಿ ದೆವ್ವ ಇದೆ ಅಂತ ಒಂದು ವಿಡಿಯೋವನ್ನ ವೈರಲ್ ಮಾಡ್ತಾರೆ. ಈಗ ಅದು ಗ್ರಾಫಿಕ್ ಆಗಿದೆ, ಗ್ರಾಫಿಕ್ ಮಾಡಿ ಈ ರೀತಿಯಾಗಿ ಸುಮ್ಮನೆ ಆತಂಕವನ್ನ ಸೃಷ್ಟಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ರಂಜಿತಾ, ಈ ಒಂದು ವಿಚಾರಗಳು ಒಂದಿಷ್ಟು ಸಮಾಜಕ್ಕೆ ಗೊಂದಲ ಉಂಟು ಮಾಡುವಂತ ವಿಚಾರಗಳಾಗ್ತವೆ. ಯಾಕೆಂದ್ರೆ ಈ ಇತ್ತೀಚೆಗೆ ಇದೊಂದು ಪ್ರಕರಣ ಬೇರೆ ಬೆಳಕು ನಿಂತ್ಬಿಟ್ಟಿದೆ. ಸುಮ್ನೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮ್ನೆ ಈ ತರ ಒಂದು ಎಡಿಟಿಂಗ್ ಮಾಡುವಂತ ಈಗೇನ್ ಫ್ರೀ ಆಪ್ ಗಳು ಸಿಗ್ತವೆ, ಸುಮ್ಮನೆ ಕೂತ್ಕೊಳ್ಳಕ್ಕಾಗಲ್ಲ ಕೆಲವ್ರಿಗೆ. ಈ ತರ ಎಡಿಟಿಂಗ್ ಮಾಡ್ಬಿಟ್ಟು ಹಿಂಗೆ ನಾನ್ ದಾರಿಲಿ ಹೋಗ್ತಾ ಇದ್ದೆ, ನನ್ಗೆ ಈ ತರ ಕಾಣಿಸ್ಕೊಂತು, ಅದನ್ನ ನಾನು ವಿಡಿಯೋ ಮಾಡ್ಕೊಂಡಿದೀನಿ ಅಂತ ಒಂದಿಷ್ಟು ಅಪ್ ಮಾಡುವಂತದ್ದು. ಅಪ್ ಮಾಡ್ಬಿಟ್ಟು ಅವ್ರ ಹತ್ರ ಒಂದಿಷ್ಟು ಲೈಕ್ಸ್ ಪಡೆಯೋದು, ಮತ್ತೆ ಏನ್ ಕಾಮೆಂಟ್ ಅದು ಇದು ಬರುತ್ತಲ್ಲ, ಅದಕ್ಕೊಂದಿಷ್ಟು ಮಾರು ಹೋಗ್ಬಿಟ್ಟಿದ್ದಾರೆ ಕೆಲವು ಜನ. ಯಾಕೆಂದ್ರೆ ನಾವು ನೋಡಿರ್ತೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಅದೇನ್ ಇನ್ಸ್ಟಾಗ್ರಾಮ್ ಮತ್ತೆ ಏನೇನ್ ಇದಾವೆ ಆ ಆಪ್ ಗಳಲ್ಲಿ ಯಾವ ರೀತಿ ಅಂದ್ರೆ ಜಸ್ಟ್ ಅವರು ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ ಅನ್ಕೊಳ್ಳಿ, ಊಟಕ್ಕೆ ಕೂತ್ಕೊಂಡಿದ್ದಾನೆ ಒಂದ್ ಲೈವ್ ಬರೋದು. ಲೈವ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನೀಗ ಊಟ ಮಾಡ್ತಾ ಇದ್ದೀನಿ ಅಂತ. ಈ ತರದ್ದು ಒಂದು ಪ್ರಕರಣ ಒಂಥರ ಈ ಸಾಮಾಜಿಕ ಜಾಲತಾಣ ಜೋತ್ ಬಿದ್ದ್ಬಿಟ್ಟಿದ್ದಾರೆ. ಅದೇ ರೀತಿಯಾದಂತ ಕೀಳಕ್ ಬಿದ್ದೆ ಈ ತರದೊಂದು ಪ್ರಕರಣ ಈಗ ವೈರಲ್ ಆಗ್ತಾ ಇರೋದು. ಅಂತಾರೆ ಏನು ಯಾದಗಿರಿಲಿ ಹುಣಸಗಿಯ ಮಳನೂರು ಅಂತ ಗ್ರಾಮ ಏನಿದೆ, ಅಲ್ಲಿ ಒಂದಿಷ್ಟು ಒಂದು ಜಾಗಕ್ಕೆ ಒಂದು ದೆವ್ವದ ಊರು ಅಂತ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ, ಅಥವಾ ದೆವ್ವದ ಬೀದಿ ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಓಡಾಡ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ರು ಜನಕ್ಕೆ ಏನೋ ಒಂದ್ ಸೌಂಡ್ ಆಗಿರುತ್ತೆ. ಆ ಸೌಂಡ್ ನ ಕೇಳಕ್ಕೆ ಬಂದ್ ಮತ್ತೊಬ್ರಿಗೆ ಹೇಳ್ತಾರೆ ಗ್ರಾಮದಲ್ಲಿ. ಆ ಗ್ರಾಮದಲ್ಲಿ ಅದು ಕೊನೆಗೆ ಹಬ್ಬಿ ಏನಾಗುತ್ತೆ, ಪೂರಾ ಇಡೀ ಆ ಜಾಗದಲ್ಲಿ ಒಂದಿಷ್ಟು ದೆವ್ವಗಳ ಸಂಚಾರ ಇದೆ, ದೆವ್ವ ಓಡಾಡ್ತಿದ್ಯಂತೆ, ಅಲ್ಲಿ ನಾವು ನೈಟ್ ರಾತ್ರಿ ಆದ್ಮೇಲೆ ಓಡಾಡೋದು ತಪ್ಪು ಅಂತ ಈ ತರ ಒಂದು ಹಬ್ಬಿಸಿ ಇಡೀ ಗ್ರಾಮದ ಆ ಒಂದು ಜಾಗನ ಇದ್ ಮಾಡಿರುವಂತದ್ದು, ಒಂಥರ ಮಾರ್ಕ್ ಮಾಡ್ಕೊಂಡು ಆ ರೀತಿಯಾದಂತ ಒಂದು ಇದನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಗ್ರಾಮಸ್ಥರು ಸಹ ಅದನ್ನ ನಂಬಿ, ಮತ್ತೆ ಅಲ್ಲಿರುವಂತ ಏನು ವಿದ್ಯಾವಂತರು ಅಂತ ಹೇಳ್ತಾರಲ್ಲ, ಅವರು ಸಹ ಆ ಜಾಗವನ್ನ ಇಲ್ಲಿ ಓಡಾಡ್ತಿದ್ದೇನೋ ಅನ್ನೋ ತರ ನಂಬಿ ಇರುವಂತದ್ದು. ಅಂದ್ರೆ ಜನ ಜಾತ್ರೆ ಮರಳೋ ಅನ್ನೋ ರೀತಿಯಾಗಿ ಜನ ಅಲ್ಲಿ ಇದ್ ಮಾಡ್ತಾ ಇರುವಂತದ್ದು. ಜೊತೆಗೆ ಇದು ನಿನ್ನೆ ತಡರಾತ್ರಿ ನಾವು ಸೆರೆ ಹಿಡಿದಿರುವಂತ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಅಂತ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ಅದ್ರಲ್ಲಿ ಇನ್ನೂ ಒಂದು ವಿಚಾರವನ್ನ ಹೇಳ್ತಾರೆ, ನೆನ್ನೆ ಅಮಾಸೆ, ಇವತ್ತು ಅಥವಾ ನಾಳೆ ಏನೋ ಅಮಾಸೆ ಇರ್ಬೇಕಂತ. ಆ ಅಮಾಸೆ ಹಿಂದಿನ ದಿವ್ಸ ಕಾಣಿಸ್ಕೊಂಡಿದೆ. ಯಾಕೆಂದ್ರೆ ಈತ ಪಾಪ ಇವನು ಏನು, ನಾನು ಬೈಕಲ್ಲಿ ಹೋಗ್ತಾ ಇದ್ದೆ, ಬೈಕಲ್ಲಿ ಎದುರುಗ್ ಬಂದ್ಬಿಡ್ತು, ಎದುರುಗ್ ಬಂದ ಮೇಲೆ ಅದನ್ನ ನಾನು ಧೈರ್ಯ ಮಾಡ್ಬಿಟ್ಟು ನಾನು ಅದನ್ನ ಸೆರೆ ಹಿಡ್ದೆ ಅಂತ ಹೇಳ್ಕೊಂಡಿರೋಂಥದ್ದು. ಈ ರೀತಿಯಾದಂತ ಒಂದು ಹೇಳಿಕೆಗಳನ್ನ ಅವ್ನು ಯಾರು ಸೆರೆ ಹಿಡ್ದ ಅದನ್ನ ಬರ್ಕೊಂಡಿದ್ದಾನೆ. ಈಗ ನೋಡಿದ್ರೆ ಆತನೇ ಫೇಕು ಅಂತ ಸಹ ಅಲ್ಲಿ ಗೊತ್ತಾಗಿದೆ. ಅಂದ್ರೆ ಅವನ ಐಡಿ ಫೇಕು, ಮತ್ತೆ ಅದೇನೇನು ಇದಾಗಿದೆ, ಅವ್ನ್ ಏನ್ ವೈರಲ್ ಮಾಡ್ತಾ ಇದ್ದಾನೆ ಕಂಟೆಂಟ್ ಎಲ್ಲ ಫೇಕು ಅಂತ ಸಹ ಎಲ್ಲರಿಗೂ ಗೊತ್ತಿರುವಂತದ್ದು. ಜೊತೆಗೆ ನಮ್ಮ ಈ ಸುದ್ದಿ ನಮಗೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ನಾವು ನಮ್ಮ ಇಡಿನ್ಸ್ ತಂಡ ಸರ್ಚ್ ಮಾಡಿದಾಗ ಇದಾಗ್ಲೇ ಸುಮಾರು 3 ತಿಂಗಳದ ಹಳೆ ವಿಡಿಯೋ ಮತ್ತೆ ಹಳೆ ಫೋಟೋಸ್ ಅಂತ ಸಹ ಗೊತ್ತಾಗಿದೆ. ಈಗ ಈ ಮುಂಚೆನೂ ಸಹ ಈ ಸುದ್ದಿಯನ್ನ ಬೇರೆ ಬೇರೆ ವಾಹಿನಿಗಳು ಸಹ ತಗೊಂಡು ಒಂದಿಷ್ಟು ಗ್ರಾಫಿಕ ಅಥವಾ ದಿವಾನ ಅಂತ ಒಂದಿಷ್ಟು ಚರ್ಚೆಯನ್ನ ಮಾಡಿದ್ರು, ಕೆಲವು ವಿತಂಡವಾದಗಳನ್ನ ಸಹ ಮಾಡ್ತಾ ಇದ್ರು. ಆದ್ರೆ ಈಡೆನ್ಸ್ ನ್ಯೂಸ್ ಇದನ್ನ ಒಂದಿಷ್ಟು ಗಂಭೀರವಾಗಿ ತಗೊಂಡು, ಯಾಕೆ ಅಂದ್ರೆ ಸಾರ್ವಜನಿಕ ಹಿತದೃಷ್ಟಿ ಅಂತ ಒಂದ್ ಇರ್ಬೇಕು. ಆ ಹಿತದೃಷ್ಟಿಯಲ್ಲಿ ಏನಾದ್ರು ಅಥವಾ ಸಣ್ಣ ಪುಟ್ಟ ಮಕ್ಳು ಇರ್ತವೆ, ಅವಕ್ಕೆ ದೆವ್ವ, ನಾವು ಸಾಮಾನ್ಯವಾಗಿ ನೋಡ್ತೀವಿ ಚಂದಮ್ಮ ಮುಂದ್ ತೋರಿಸಿ ಅಥವಾ ದೆವ್ವ ಬಂದ್ಬಿಡ್ತದೆ ತಿನ್ನಪ್ಪ ಅಥವಾ ಗುಮ್ಮ ಬಂದ್ಬಿಡುತ್ತೆ ತಿನ್ನಪ್ಪ ಅಂತ ಇರ್ತೀವಿ. ನಾವೇನಾದ್ರು 9 ಗಂಟೆ ಅಥವಾ 10 ಗಂಟೆಲಿ ಪಾಪ ಮಕ್ಳಿಗೆ ಏನೋ ನಮ್ಮ ಮೊಬೈಲ್ ಅಲ್ಲಿ ಬಂದಿರುತ್ತೆ ಅನ್ಕೊಳ್ಳಿ, ಡೌನ್ಲೋಡ್ ಆಗಿರುತ್ತೆ, ಅದನ್ನೇನಾದ್ರು ಓಪನ್ ಮಾಡ್ಬಿಟ್ಟು ಇದ್ರಕೊಂಡ್ಬಿಟ್ರೆ ಅಥವಾ ಏನಾದ್ರು ಆ ತರದ ಹಿಂಗೂ ಇದೆಯಾ ಅದು ಈ ತರದ ಒಂದು ಗೊಂದಲ ಸೃಷ್ಟಿ ಆಗ್ಬಾರ್ದಲ್ಲ, ಆತಂಕದ ವಾತಾವರಣ ಅಲ್ಲಿ ಆಗ್ಬಾರ್ದಲ್ವಾ. ಆ ಒಂದು ಉದ್ದೇಶದಿಂದನೇ ಇಡಿಯನ್ಸ್ ನ್ಯೂಸ್ ನಮಗೆ ಸಣ್ಣ ಸುದ್ದಿ ದೊಡ್ಡ ಸುದ್ದಿ ಅಂತ ಬರೋದಿಲ್ಲ. ಇಡಿಯನ್ಸ್ ನ್ಯೂಸ್ಗೆ ಇಲ್ಲಿ ಸುದ್ದಿ ಆಗ್ಬೇಕು, ಮತ್ತೆ ಅದು ಸತ್ಯಾಸತ್ಯತೆ ಗೊತ್ತಾಗ್ಬೇಕು, ಅದು ಫೇಕಾ ಅಥವಾ ನಿಜಾನ ಅದು ಜನರಿಗೆ ತಿಳಿಸೋದು ನಮ್ ಕೆಲಸ. ಆ ದೃಷ್ಟಿಯಿಂದನೇ ಈ ಸುದ್ದಿಯನ್ನ ಸಣ್ಣ ಸುದ್ದಿ ಅಂತ ಅನ್ಕೊಂಡ್ರು ಸಹ ನಾವು ಅದನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ವಿ. ಈ ತರ ಈ ಕೆಲವು ಕಿಡಿಗೇಡಿ ಕೆಲಸನೇ ಇದು. ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲ ಅಂದಾಗ ಎಡಿಟಿಂಗ್ ಮಾಡ್ತಾರೆ. ಸಣ್ಣ ಇವೆಲ್ಲ ಸಿಗ್ತಾವಲ್ಲ ಈಗ ಆನ್ಲೈನ್ ನಲ್ಲಿ, ಅವನ್ನೇ ಒಂದಿಷ್ಟು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಫೇಕ್ ಮಾಡಿ ನೋಡಿ ಹಿಂಗ್ ಸಿಕ್ಕಿದೆ, ಈ ತರ ಸಿಕ್ಕಿದೆ ನಮ್ಗೆ ಅಂತ ಅದಕ್ಕೊಂದಿಷ್ಟು ಪರ ವಿರೋಧ ಚರ್ಚೆ. ಹೌದಾ ಹಿಂಗಾಗೋಯ್ತಾ ಅಂತ ಆ ತರದ್ದೆಲ್ಲ ಒಂದ್ ಬೆಳವಣಿಗೆ ಈಗ ಇತ್ತೀಚೆಗೆ ಜಾಸ್ತಿ ಆಗಿದೆ.
ಎಸ್ ಯಾಕೆಂದ್ರೆ ನಾವು ಹಿಂದಿನ ಇದ್ರಲ್ಲೂ ನಾವು ಯೋಚನೆ ಮಾಡ್ತಾ ಇದ್ವಿ ಅಂದ್ರೆ ಒಂದ್ ಸ್ಟೋರಿ ಇದ್ದೇ ಇರೋದು ದೆವ್ವದ ಬಗ್ಗೆ. ನಾ ಅಲ್ಲಿ ಹಿಂಗ್ ಹೋಗ್ತಾ ಇದೆ, ಅಲ್ಲಿ ನಮ್ಗೆ ಅಡ್ಡ ಹಾಕಿತ್ತು ದೆವ್ವ, ನಿನ್ ಟೈಮ್ ಚೆನ್ನಾಗಿದೆ ಹೋಗ್ ಬದುಕು ಅಂತ ಹೇಳ್ತು. ಈ ತರದ್ದೆಲ್ಲ ಸ್ಟೋರಿಗಳನ್ನ ಸಹ ನಾವು ಚಿಕ್ಕದ್ರಿಂದನೂ ಕೇಳ್ಕೊಂಡ್ ಬಂದಿದ್ವಿ. ಆ ರೀತಿಯಾಗಿ ನೋಡೋದಾದ್ರೆ ಇವೆಲ್ಲ ನಿಜವಾಗ್ಲೂ ಫೇಕ್ ಅನ್ಸುತ್ತೆ. ಆಮೇಲೆ ಈ ದೆವ್ವ ಇದೆಯೋ ಇಲ್ವೋ ಅದು ಅವ್ರಿಗೆ ಅನುಭವ ಆದಾಗ ಮಾತ್ರ ಅದು ಗೊತ್ತಾಗ್ತದೆ. ಈ ತರ ಜನರನ್ನ ದಿಕ್ ತಪ್ಸೋ ಕೆಲಸವನ್ನ ಯಾರು ಕೂಡ ಮಾಡಬಾರದು. ಜೊತೆಗೆ ಯಾದಗಿರಿ ಜಿಲ್ಲಾ ಪೊಲೀಸರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ನಮ್ಮ ವಿಶೇಷವಾದ ಕಾಳಜಿ. ಯಾಕೆಂದ್ರೆ ಈ ತರ ಹಬ್ಸಿ ಅಲ್ಲಿ ಏನೋ ಒಂದು ಅರ್ಜೆಂಟ್ ಕೆಲಸ ಇರ್ತದೆ ಅನ್ಕೊಳ್ಳಿ, ಅಥವಾ ಎಲ್ಲೋ ಹೋಗ್ಬೇಕು ಅಂತ ಇರ್ತದೆ, ಆ ಊರಿಂದ ಇವ್ರಿಗೆ ಅದು ಒಂದು ಪ್ರಯಾಣ ಇದ್ದೇ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಇವ್ರು ಈ ತರ ಹಬ್ಬಿಸ್ಕೊಂಡ್ ಕುತ್ಕೊಂಡ್ರೆ, ಅವ್ರು ತುರ್ತು ಸಂದರ್ಭಗಳಲ್ಲಿ ಈ ರೀತಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡಾಗ ಯಾವ ರೀತಿಯಾದಂತ ಒಂದು ಸಮಸ್ಯೆ ಇದೆ ತಲೆದೋರ್ಬೋದು. ಅದೆಲ್ಲ ಸಹ ಗಮನಿಸ್ಕೊಂಡು ಇದೇನು ದಿವ್ಯಭೂತ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ವಾಹಿನಿಯಿಂದ ಸಹ ಹುಲಿಕಲ್ ನಟರಾಜ್ ಅವ್ರಿಗೆ ಅದನ್ನ ಫಾರ್ವರ್ಡ್ ಮಾಡಲಾಗಿದೆ. ಅವರು ಸಹ ನಾವು ಇದನ್ನ ಪರಿಗಣಿಸಿ ನೋಡ್ತೀವಿ ಸರ್ ಅಂತ ನಮ್ಗೆ ಹೇಳಿದ್ದಾರೆ. ಇದೇನು ಯಾವ ದೆವ್ವ ಅಂತ ನಾನು ಒಂದ್ಸಲಿ ನೋಡ್ತೀನಿ ಮಾಡ್ರ ದೆವ್ವ ಅಂತ ಹೇಳಿದ್ರು. ಭರಿತವಾಗಿ ನಮ್ಮ ಹತ್ರ ಮಾತನಾಡಿದ್ರು. ಅದನ್ನು ಸಹ ನಾವು ಇಳಿಸ್ಕೊಂಡು ಹೇಳ್ತಾ ಇದ್ವಿ. ಈ ರೀತಿ ಒಂಥರ ಸಮಾಜಕ್ಕೆ ಗೊಂದಲ ಸೃಷ್ಟಿ ಮಾಡುವಂತ ಕೆಲವು ಎಡಿಟಿಂಗ್ ಕಿಡಿಗೇಡಿಗಳು ಅಂತ ಕರೀತಾರೆ. ಸುಮ್ಮನೆ ಇರಕ್ಕಾಗಲ್ಲ ಇದೊಂದು ವಿಚಾರ, ಮತ್ತೆ ಬೇರೆ ಬೇರೆ ಏನೇನೋ ಇಲ್ಲೇನೋ ಅಲ್ಲಿ ಇಲ್ದಿರುವಂತ ಯಾವ್ದೋ ಒಂದು ಪ್ರಾಣಿನ ಸೃಷ್ಟಿ ಮಾಡ್ಬಿಟ್ಟು ಇದು ಯಾವ್ದೋ ಹೊಸದಾಗಿ ಬಂದ್ಬಿಟ್ಟಿದೆ, ಇದು ಏಲಿಯನ್ನು ತಟ್ಟೆ ಬಂದಿದೆ, ಲೋಟ ಬಂದಿದೆ ಅಂತೆಲ್ಲ ಹಿಂಗ್ ಎಡಿಟಿಂಗ್ ಮಾಡ್ತಾ ಇರ್ತಾರೆ. ಆ ವಿಚಾರನು ಸಹ ಇಲ್ಲಿ ಇದನ್ನ ತಿಳಿಸ್ಬೇಕು ಜನರಿಗೆ ಅನ್ನೋ ಒಂದು ಉದ್ದೇಶದಿಂದಾನೆ ನಾವು ಈ ರೀತಿಯಾದಂತ ಒಂದು ಸುದ್ದಿಯನ್ನ ಮಾಡ್ತಾ ಇರೋದು. ಮತ್ತೆ ಜನಪರ ಕಾಳಜಿಯನ್ನ ಜನರಿಗೆ ಗೊತ್ತಾಗ್ಬೇಕು, ಈ ರೀತಿಯಾದಂತ ಒಂದು ಫೇಕ್ ದುನಿಯಾ ಇದೆ ಇಲ್ಲಿ ಅಂತ ತೋರಿಸ್ಲಿಕ್ಕೋಸ್ಕರನೇ ಈ ರೀತಿಯಾದ ಸುದ್ದಿ ಮಾಡ್ತಾ ಇದ್ದೀವಿ. ಎಸ್ ನರಸಿಂಹಮೂರ್ತಿ, ಧನ್ಯವಾದಗಳು ನೀವೆಲ್ಲ ಮಾಹಿತಿ